ಅನ್ನದಾತರಿಂದ ಇವತ್ತು ದೆಹಲಿ ಚಲೋ ಕಾರ್ಯಕ್ರಮ ಬಹಳ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನ ರೈತರು ಹಮ್ಮಿಕೊಂಡಿದ್ದಾರೆ. ದೇಶದ ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ಭಾಗಗಳಿಂದ ರೈತರು ದೆಹಲಿಯತ್ತ ಧಾವಿಸಿ ಬರ್ತಾ ಇದ್ದಾರೆ. ದೆಹಲಿಯಲ್ಲಿ ಜೋರಾಗಿದೆ ರೈತರ ಪ್ರತಿಭಟನೆ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ದೆಹಲಿ ಚಲೋ ಕಾರ್ಯಕ್ರಮ ಇವತ್ತು. ನಿನ್ನೆ ರಾತ್ರಿ ಕೇಂದ್ರ ಸರ್ಕಾರ ನಡೆಸಿದ್ದ ಸಂಧಾನ ವಿಫಲವಾದ ಹಿನ್ನೆಲೆಯಲ್ಲಿ ಇವತ್ತು ದೆಹಲಿ ಚಲೋ. ದೆಹಲಿ ಗಡಿಭಾಗದಲ್ಲಿ ಬಿಗಿ ಬಂದೋಬಸ್ತ್. ಕೇಂದ್ರ ಸರ್ಕಾರದ ವಿರುದ್ಧ ಇವತ್ತು ರೈತರು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. ದೆಹಲಿ ಚಲೋ ಹೆಸರಿನಲ್ಲಿ ರಾಜಧಾನಿಗೆ ಮುತ್ತಿಗೆ ಹಾಕ್ತಾ ಇದ್ದಾರೆ. ರೈತರ ಪ್ರತಿಭಟನೆಯನ್ನು ಎದುರಿಸೋದಕ್ಕೆ ಸರ್ಕಾರ ಕ್ರಮ ಕೈಗೊಂಡಿದ್ದು ಇಡೀ ದೆಹಲಿಯಲ್ಲಿ ನಿಷೇಧಾಜ್ಞೆ, ಕರ್ಫ್ಯೂ ಅಂದರೆ 144 ಸೆಕ್ಷನ್ ವಿಧಿಸಿರುವುದಲ್ಲದೆ ಕಠಿಣ ಬಂದೋಬಸ್ತನ್ನು ಕೂಡ ಜಾರಿ ಮಾಡಿದೆ. ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ, ಟ್ರ್ಯಾಕ್ಟರ್ಗಳಲ್ಲಿ ತಂಡೋಪತಂಡವಾಗಿ ದೆಹಲಿಯತ್ತ ಆಗಮಿಸ್ತಾ ಇದ್ದಾರೆ. ಸಫ್ದರ್ಜಂಗ್ ಮತ್ತು ಗಾಜಿಪುರ್ ಗಡಿ ಮುಖಾಂತರ ಈಗಾಗಲೇ ರೈತರ ಮೆರವಣಿಗೆಯಿಂದಾಗಿ ಸಾಕಷ್ಟು ವಾಹನ ದಟ್ಟಣೆ ಉಂಟಾಗಿದೆ. ಸೊ ಇವರು ರೈತರು ಹೇಳ್ತಾ ಇರೋದು, ನಾವು ಸರ್ಕಾರದ ವಿರುದ್ಧವಾಗಿಲ್ಲ, ನಾವು ಬಯಸುತ್ತಿರುವುದು ಕೊಂಚ ನೆರವು ಅಷ್ಟೇ ಅಂತ ಹೇಳಿದ್ದಾರೆ. ನಿನ್ನೆ ಕೂಡ ಸಾಯಂಕಾಲ ರೈತ ನಾಯಕರು 5 ಗಂಟೆಗಳ ಬೃಹತ್ ಸಭೆಯನ್ನು ಮಾಡಿದರು. ಪಂಜಾಬ್ ಮತ್ತು ಹರಿಯಾಣ ರೈತರಿಗೆ ಚಿತ್ರಹಿಂಸೆ ಕೊಡಲಾಗ್ತಾ ಇದೆ, ಅವರನ್ನು ಭಾರತದ ಭಾಗವಲ್ಲ ಎಂಬಂತೆ ನಡೆಸಿಕೊಳ್ಳಲಾಗ್ತಾ ಇದೆ ಅಂತ ರೈತ ಮುಖಂಡರು ಆರೋಪಿಸಿದ್ದಾರೆ. ಈ ಹಿಂದೆ ಕೇಂದ್ರದ ಕೃಷಿ ನೀತಿಯನ್ನು ಖಂಡಿಸಿ ದೆಹಲಿ ಚಲೋ ಮಾಡಿದ್ರು. ದೊಡ್ಡ ಮಟ್ಟದ ಹೋರಾಟ ಆಗಿತ್ತು ರೈತರಿಂದ. ದೆಹಲಿಯ ಹೃದಯ ಭಾಗಕ್ಕೆ ನುಗ್ಗಿದ್ರು. ಆ ಟೈಮ್ನಲ್ಲಿ ಟ್ರ್ಯಾಕ್ಟರ್ಗಳಲ್ಲಿ ಬಂದು ಸ್ವಲ್ಪ ಹಿಂಸಾಚಾರಕ್ಕೂ ತಿರುಗಿತ್ತು. ಪೊಲೀಸರು ಕೂಡ ಸಾಕಷ್ಟು ಕ್ರಮ ತಗೊಂಡ್ರು. ಈಗ ಈ ಥರ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಮುಳ್ಳು ತಂತಿಗಳನ್ನ ಮತ್ತು ಮೊಳೆಗಳನ್ನೆಲ್ಲ ರಸ್ತೆನಲ್ಲಿ ಹಾಕಿದಾರಂತೆ, ಟೈರ್ ಪಂಕ್ಚರ್ ಆಗಬೇಕು ಅಂತ. ಆ ರೀತಿ ಇವರು ಬರದೇ ಇರೋ ಹಾಗೆ ತಡೆಯೋದಕ್ಕೆ. ಬಟ್ ಸ್ಟಿಲ್ ಅವರು ನಮ್ಮ ಹೋರಾಟವನ್ನು ನಾವು ಮಾಡೇ ಮಾಡ್ತೀವಿ ಅಂತ. ನಿನ್ನೆ ಹಾಗೆ ನೋಡೋಕ್ಕೆ ಹೋದರೆ ಕೇಂದ್ರ ಸರ್ಕಾರ ಒಂದು ಸಂಧಾನ ಸಭೆ ನಡೆಸಿತ್ತು. ಆದರೆ ಇವರ ಈ ಎಲ್ಲ ಬೇಡಿಕೆಗಳನ್ನು ಕೇಂದ್ರ ಸರ್ಕಾರ ಒಪ್ಕೊಂಡಿಲ್ಲ. ಹಾಗಾಗಿ ಇವತ್ತು ಅವರು ದೆಹಲಿ ಚಲೋ ಹಮ್ಮಿಕೊಂಡಿದ್ದಾರೆ. ಈ ದೆಹಲಿ ಚಲೋಗೆ ಕರ್ನಾಟಕದಿಂದನೂ ರೈತರು ಹೋಗಿದ್ದಾರೆ. ಎಲ್ಲ ರಾಜ್ಯಗಳಿಂದ ಹೆಚ್ಚು ಕಡಿಮೆ ರೈತರು ಬಂದಿದ್ದಾರೆ. ಸರಿಸುಮಾರು ಇವತ್ತು ಒಂದೇ ದಿನ 30-40 ಸಾವಿರ ರೈತರು ದೆಹಲಿ ಚಲೋವನ್ನು ಮಾಡ್ತಾರೆ. ಈ ವಿಚಾರವಾಗಿ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡಿತಾ ಹೋಗೋಣ. ಶಬೀರ್, ಮೊದಲನೇದಾಗಿ ಕೇಂದ್ರ ಒಂದು ಸಂಧಾನ ಸಭೆ ನಡೆಸಿತ್ತು, ರೈತರ ಜೊತೆ ವಿಫಲ ಆಯಿತು. ಇವರ ಬೇಡಿಕೆಗಳೇನು, ಯಾಕೆ ಸಂಧಾನ ವಿಫಲ ಆಯಿತು, ಇವತ್ತಿನ ಹೋರಾಟ ಯಾವ ರೂಪದಲ್ಲಿ ನಡೀಬಹುದು ಅಂತ? ಅರವಿಂದ್ ನೋಡಿ, ಮುಖ್ಯವಾಗಿ ರೈತರ ಬೇಡಿಕೆಗಳಿರುವಂತದ್ದು MSP ಅನ್ನ ಖಾತ್ರಿಪಡಿಸುವಂತದ್ದು, ಅಂದ್ರೆ ಬೆಂಬಲ ಬೆಲೆಯನ್ನ ಖಾತ್ರಿಪಡಿಸುವಂತಹ ಕಾನೂನನ್ನ ಜಾರಿ ತರಬೇಕು ಅನ್ನುವಂಥದ್ದು ಒಂದು ಪ್ರಮುಖವಾದಂತಹ ಬೇಡಿಕೆ ಆಗಿರುವಂತದ್ದು. ಇದರ ಜೊತೆಗೆ ಸ್ವಾಮಿನಾಥನ್ ವರದಿಯನ್ನ ಜಾರಿಗೊಳಿಸಬೇಕು ಅನ್ನುವಂಥದ್ದು ಮತ್ತೊಂದು ಬೇಡಿಕೆ ಆಗಿರುವಂತದ್ದು. ಇದ್ರ ಜೊತೆಗೆ ಈ ಹಿಂದೆ ರೈತರ ಪ್ರೊಟೆಸ್ಟ್ ನಡೆದಂತ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಕೇಸ್ಗಳನ್ನ ರೈತರ ಮೇಲೆ ಹಾಕೊಳ್ಳಲಾಗಿದೆ, ಅವುಗಳನ್ನ ವಾಪಸ್ ಪಡಿಬೇಕು. ಮತ್ತೆ ಇನ್ನೂ ಕೆಲವೊಂದಿಷ್ಟು ಬೇಡಿಕೆಗಳನ್ನ ಕೂಡ ಅವರು ಇಟ್ಕೊಂಡಿದ್ದಾರೆ. ರೈತರಿಗೆ ಪಿಂಚಣಿ ಕೊಡೋ ವ್ಯವಸ್ಥೆ ಆಗಿರ್ಬೋದು, ಅಥವಾ ಸಾಲ ಮನ್ನಾ ಮಾಡೋ ವಿಚಾರ ಆಗಿರ್ಬೋದು. ಈ ರೀತಿಯಾದಂತಹ ಬೇರೆ ಬೇರೆ ವಿಚಾರಗಳನ್ನ ಇಟ್ಕೊಂಡು ದೆಹಲಿ ಚಲೋ ಪ್ರತಿಭಟನೆ ರೈತರು ಹಮ್ಮಿಕೊಂಡಿರುವಂತದ್ದು. ನಿನ್ನೆ ಸಂಜೆ ಕೇಂದ್ರ ಸರ್ಕಾರ ಮತ್ತೆ ರೈತ ನಾಯಕರ ನಡುವೆ ಒಂದು ಹಂತದ ಮಾತುಕತೆಯೂ ಕೂಡ ಆಯಿತು. ಮಾತುಕತೆಯಲ್ಲಿ ಕೆಲವೊಂದಿಷ್ಟು ಅಂಶಗಳಿಗೆ ಸರ್ಕಾರ ಅನುಮತಿಯನ್ನ ಅಥವಾ ಸಮ್ಮತಿಯನ್ನ ಸೂಚಿಸಿದ್ರೆ, ಇನ್ನು ಕೆಲವು ವಿಚಾರಗಳಿಗೆ ಸಮ್ಮತಿಯನ್ನ ಸೂಚಿಸಿಲ್ಲ. ಹಿಂದೆ ರೈತರ ಮೇಲಿರುವಂತಹ ಕೇಸ್ಗಳನ್ನು ವಾಪಸ್ ಪಡೆಯುವಂಥದ್ದು ಅಥವಾ MSC ಖಾತ್ರಿಪಡಿಸುವಂತಹ ಕಾನೂನು ಜಾರಿ ವಿಚಾರದಲ್ಲಿ ಸರ್ಕಾರ ಸಮ್ಮತಿಯನ್ನು ಮಾಡಿರುವಂಥದ್ದು. ಆದರೆ ರೈತರ ಸಾಲ ಮನ್ನಾ ಅಥವಾ ಪಿಂಚಣಿಯನ್ನ ಕೊಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಒಂದು ಅಂತಿಮವಾದಂತಹ ನಿರ್ಧಾರವನ್ನು ತೆಗೆದುಕೊಳ್ಳಲಿಕ್ಕೆ ಸಮಯ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮನವಿಯನ್ನ ಕೂಡ ಮಾಡಿಕೊಂಡಿರುವಂಥದ್ದು ಸರ್ಕಾರದ ಕಡೆಯಿಂದ ಭಾಗಿಯಾದಂತಹ ಸಚಿವರು. ಹೀಗಾಗಿ ರೈತರು ಈ ಒಂದು ಸರ್ಕಾರದ ನಡೆಗೆ ಒಪ್ಕೊಂಡಿಲ್ಲ. ಹೀಗಾಗಿ ನಾವು ಪ್ರತಿಭಟನೆಯನ್ನು ನಡೆಸ್ತೀವಿ ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ದಾರೆ. ಹೀಗಾಗಿ ಪಂಜಾಬ್ ಮತ್ತೆ ಹರಿಯಾಣದಿಂದ ರೈತರು ಈಗಾಗಲೇ ಹೊರಟಿದ್ದಾರೆ. ಅಲ್ಲಿಂದ ಅವರು ಸಿಂಗು ಗಡಿ ಮೂಲಕ ದೆಹಲಿಯನ್ನು ಪ್ರವೇಶಿಸುವಂತ ಸಾಧ್ಯತೆಗಳಿದಾವೆ. ಇದ್ರ ಜೊತೆಗೆ ದೆಹಲಿಯ ಮತ್ತೆ ಬೇರೆ ಬೇರೆ ಗಡಿಗಳಾದ ಉತ್ತರ ಪ್ರದೇಶ ಗಡಿ ಆದಂತಹ ಗಾಜಿಯಾಬಾದ್ ಆಗಿರ್ಬೋದು, ಅದ್ರ ಜೊತೆಗೆ ಟಿಕ್ರಿ ಬಾರ್ಡರ್ ಆಗಿರ್ಬೋದು, ಈ ರೀತಿಯಾಗಿ ಬೇರೆ ಬೇರೆ ಗಡಿಗಳ ಮೂಲಕ ದೆಹಲಿಯನ್ನು ಪ್ರವೇಶಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ರತಿಭಟನೆಯ ಹೋರಾಟವನ್ನು ಕೂಡ ಈಗಾಗಲೇ ರೂಪಿಸಿದ್ದಾರೆ. ಇದನ್ನು ತಡೆಯುವಂತ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ವ್ಯವಸ್ಥೆಯನ್ನು ಈಗ ಪೊಲೀಸ್ ಇಲಾಖೆ ಮಾಡಿಕೊಂಡಿರುವಂತದ್ದು. ಅದರಲ್ಲೂ ಕೂಡ ವಿಶೇಷವಾಗಿ ಹರಿಯಾಣ ಸರ್ಕಾರ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಿಕೊಂಡಿರುವಂತದ್ದು.
ದೆಹಲಿ ಬಾರ್ಡರ್ ಇರಲಿ, ಅವರು ಹರಿಯಾಣ ಗಡಿಯನ್ನೇ ದಾಟಿ ಬರಲಿಕ್ಕೆ ಸಾಧ್ಯವಾಗದೇ ಇರುವಂತಹ ಸನ್ನಿವೇಶವನ್ನ ಈಗ ನಿರ್ಮಾಣ ಮಾಡಲಾಗಿದೆ. ರಸ್ತೆಗಳಿಗೆ ಮೊಳೆ ಹಾಕುವಂತದ್ದಾಗಿರ್ಬೋದು, ಅಥವಾ ದೊಡ್ಡ ದೊಡ್ಡ ಸಿಮೆಂಟ್ ಬ್ರಿಕ್ಸ್ ಗಳನ್ನ ನಿರ್ಮಾಣ ಮಾಡುವಂತದ್ದಾಗಿರ್ಬೋದು, ಅಥವಾ ಮುಳ್ಳಿನ ತಂತಿಗಳನ್ನ ಹಾಕೋದಾಗಿರ್ಬೋದು, ಈ ರೀತಿಯಾದಂತಹ ಕೆಲವೊಂದಿಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಳ್ಳಲಾಗ್ತಾ ಇರುವಂತದ್ದು. ರೈತರು ಹರಿಯಾಣ ಗಡಿಯನ್ನ ದಾಟಬಾರ್ದು, ಹರಿಯಾಣದಿಂದ ದೆಹಲಿ ಗಡಿಗೆ ಬರಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿರುವಂತದ್ದು. ಇನ್ನು ದೆಹಲಿಯ ಗಡಿಗಳನ್ನು ಕೂಡ ಸೆಕ್ಯೂರ್ ಮಾಡಿಕೊಳ್ಳುವಂತ ದೃಷ್ಟಿಯಿಂದ ಬೃಹತ್ ಸಿಮೆಂಟ್ ಬ್ರಿಕ್ಸ್ ಗಳನ್ನ ಮತ್ತೆ ತಂತಿ ಬೇಲಿಗಳನ್ನ ಹಾಕುವಂತ ಕೆಲಸವನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಆದ್ರೆ ಹೋರಾಟ ಯಾವ ಸ್ವರೂಪವನ್ನು ಪಡ್ಕೊಳ್ಳುತ್ತೆ ಅನ್ನುವಂಥದ್ದು ಇನ್ನಷ್ಟೇ ಕಾದ್ ನೋಡ್ಬೇಕು. ದೆಹಲಿಯಲ್ಲಿ ಇವತ್ತು ಪ್ರತಿಭಟನೆ ಬಿಸಿ ತಟ್ಟುವಂಥದ್ದು ಬಹಳಷ್ಟು ವಿರಳ ಅಂತ ಹೇಳ್ಬೋದು. ಯಾಕೆಂದ್ರೆ ಪಂಜಾಬ್ ಮತ್ತೆ ಹರಿಯಾಣದಿಂದ ರೈತರು ದೆಹಲಿ ಗಡಿಯನ್ನ ತಲುಪಬೇಕಾಗತ್ತೆ. ಇದಕ್ಕೆ ಸಾಕಷ್ಟು ಸಮಯ ಬೇಕಾಗುತ್ತೆ. ಮಧ್ಯದಲ್ಲಿ ಅವರನ್ನ ತಡೆಯುವಂತ ನಿಟ್ಟಿನಲ್ಲಿ ಎಲ್ಲಾ ತಯಾರಿಗಳನ್ನ ಮಾಡ್ಕೊಂಡಿರುವಂತ ಹಿನ್ನೆಲೆಯಲ್ಲಿ ಆ ಎಲ್ಲಾ ಭದ್ರತೆಯನ್ನ ಭೇದಿಸಿ ಅವರು ದೆಹಲಿಗೆ ಬರಲಿಕ್ಕೆ ಬಹುಶಃ 1 ಅಥವಾ 2 ದಿನ ಸಮಯ ತೆಗೆದುಕೊಳ್ಬಹುದಾದಂತ ಸಾಧ್ಯತೆಗಳಿದಾವೆ. ಅರವಿಂದ್. ಓಕೆ ಶಬೀರ್, ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಈ ಹಿಂದೆ ನಡೆದಂತಹ ರೈತ ಹೋರಾಟ ದೆಹಲಿಯಲ್ಲಿ ಅದೇ ರೂಪದಲ್ಲಿ ಈ ಸರ್ತಿನೂ ಕೂಡ ಆಗುತ್ತಾ ಅಂತಕ್ಕಂಥ ಒಂದು ಪ್ರಶ್ನೆ. ಬಟ್ ಅಷ್ಟಿಲ್ಲ, ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ, ರೈತರನ್ನು ತಡಿತಾರೆ ಅಂತ ಹೇಳ್ತಾ ಇದ್ದಾರೆ. ಬಟ್ ನೋಡೋಣ. ಈಗ ನನ್ನ ಕೊಲೀಗ್ ಹೇಳಿದ ಪ್ರಕಾರ ಇವತ್ತೇ ತೀವ್ರತೆಯನ್ನು ಪಡ್ಕೊಳ್ಳಲ್ಲ, ಒಂದು 2-3 ದಿನ ಆಗಬಹುದು ಅಂತ ಇದ್ದಾರೆ.